ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಬನ್ನಿ, ಇವತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ತಾಳ್ಬೆಟ್ಟ ತಲುಪ್ತಾ ಇದ್ದೀವಿ ಸ್ನೇಹಿತರೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ತಾಳ್ಬೆಟ್ಟ ತಲುಪೋ ಸಂದರ್ಭ, ತಾಳ್ಬೆಟ್ಟ ಬಂದೇ ಬಿಡ್ತು ನೋಡಿ. ಹುಗೆ ಮಹದೇಶ್ವರ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast, I could roast, I could gas. ಅವರು ತಾಳ್ಬೆಟ್ಟದಲ್ಲಿ ಮಹದೇಶ್ವರನಿಗೆ ಧೂಪ ಹಾಕಿ ನಂತರ ಮಹದೇಶ್ವರನ ದರ್ಶನಕ್ಕೆ ಹೋದರೆ ಒಳ್ಳೆಯದು ಅಂತಾರೆ. ಅದಕ್ಕೆ ನಾವು ಫಸ್ಟು ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ನಂತರ ಬೆಟ್ಟ ಹತ್ತುತ್ತಾ ಇದ್ದೀವಿ. ತಾಳ್ಬೆಟ್ಟದಿಂದ ಮಲೆ ಮಹದೇಶ್ವರ ದೇವಸ್ಥಾನ ಹತ್ರಕ್ಕೆ ಸುಮಾರು 17.5 18 ಕಿಲೋಮೀಟ್ರ್ ಆಗುತ್ತೆ. 77 ಬೆಟ್ಟದ ನಡುವೆ ಮಹದೇಶ್ವರನ ದೇವಸ್ಥಾನ ಇರೋದು. ಈ ಬೆಟ್ಟ ನಾವು ಹತ್ತಿ ಹೋಗ್ಬೇಕಾದ್ರೂ ಕೂಡ ನಾವು 77 ತಿರುವುಗಳನ್ನ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇಲ್ಲಿಗಂತೂ ಬೈಕ್ ರೈಡರ್ಸು ಬಂದರೆ, ಇನ್ನು ಕಾರ್ಗಳಿಗಿಂತ ಬೈಕಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ರೋಡ್ಗಳು ಪರವಾಗಿಲ್ಲ, ಹೆಚ್ಚು ಕಡಿಮೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ತಿರುವು ಅನ್ನೋದೊಂದು ಬಿಟ್ಟರೆ ರೋಡ್ಗಳೆಲ್ಲ ಚೆನ್ನಾಗೇ ಇದೆ. ಮೈಸೂರಿಂದ ಬಂದರೆ ಇಲ್ಲಿಗೆ 135 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮೈಸೂರಿಂದ ಬರಲಿ, ಮಂಡ್ಯದಿಂದ ಬರಲಿ, ಅಥವಾ ಗುಂಡ್ಲುಪೇಟೆ, ಚಾಮರಾಜನಗರ ಈ ಭಾಗದಿಂದ ಎಲ್ಲೇ ಬಂದರೂ ಕೂಡ ಮಹದೇಶ್ವರ ಬೆಟ್ಟಕ್ಕೆ ಬಸ್ ಫೆಸಿಲಿಟಿ ಕೂಡ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಮಹದೇಶ್ವರ ಬೆಟ್ಟದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಬರೀ ಹತ್ತೋದು ಮಾತ್ರ ಅಲ್ಲ, ಬೆಟ್ಟನ ಹತ್ತಿ ಪುನಃ ಮತ್ತೆ ಕೆಳಗಡೆ ಇಳಿದ್ರೆ ನಮಗೆ ಮಹದೇಶ್ವರ ಟೆಂಪಲ್ ಸಿಗುತ್ತೆ. ಈ ಗಮನಿಸಿರ್ಬೋದು ಸ್ನೇಹಿತರೆ, ಈ ಕಾಡು ತುಂಬ ದೊಡ್ಡ ಕಾಡಿದೆ. ಇದು ವೀರಪ್ಪನಿದ್ನಲ್ಲ, ವೀರಪ್ಪನಿದ್ದು ಕೂಡ ಇದೇ ಕಾಡಿನಲ್ಲೇ, ಅಷ್ಟು ದೊಡ್ಡ ಕಾಡು. ಈ ಮಧ್ಯ ರೋಡ್ ಇದೆ. ಯಾವುದೇ ಕಾಡು ಪ್ರಾಣಿಗಳಾಗಲಿ ಇವತ್ತಿನವರೆಗೂ ಬಂದು ಪ್ರಯಾಣಿಕರಿಗೆ ಅಥವಾ ಭಕ್ತಾದಿಗಳಿಗೆ ಇವತ್ತಿನವರೆಗೂ ತೊಂದರೆ ಮಾಡಿಲ್ಲ ಅನ್ನೋದೇ ಇದರ ವಿಶೇಷವಾಗಿದೆ ಸ್ನೇಹಿತರೆ. ಮಹದೇಶ್ವರನ ಬೆಟ್ಟ ಹತ್ತಿ ಬಂದಿದ್ದೀವಿ ನೋಡಿ, ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದದ ಮುಡಿ ತಕ್ಷಣ ಅಂತೇಳಿ ಇಲ್ಲಿಗೆ ಬಂದ್ವಿ. ಮುಡಿ ಹರಕೆ ಸಲ್ಲಿಸುವ ಸ್ಥಳ. ಮುಡಿಗೆ ಇಲ್ಲಿ 80 ರೂಪಾಯಿ ಟಿಕೆಟ್ ಇದೆ ಸ್ನೇಹಿತರೆ. ಹಿಂಗೆ ಒಳಗಡೆ ಬಂದರೆ ಮಹದೇಶ್ವರರು ನಂದಿ ಮೇಲೆ ಕೂತಿರೋಂಥ ಒಂದು ಅದ್ಭುತವಾಗಿರೋಂಥ ಒಂದು ಫೋಟೋ ಇಲ್ಲಿ ನಾವು ಕಾಣ್ಬೋದು. ಮಹದೇಶ್ವರ ಬೆಟ್ಟಕ್ಕೆ ಬಂದು ನಾವು ಮೊದಲು ಆಫೀಸ್ಗೆ ವಿಸಿಟ್ ಮಾಡಿದ್ವಿ ರೂಮ್ಸ್ಗೋಸ್ಕರ. ರೂಮ್ಸು ಫಿಲ್ ಆಗಿದೆಯಂತೆ, ತುಂಬ ಜನ ಜಾಸ್ತಿ ಅವೈಲೇಬಲ್ ಇಲ್ಲ ಅಂದರು. ಸೊ ಹೊರ್ಗಡೆ ಮಾಡಬೇಕಾಯಿತು. ಹೊರ್ಗಡೆ ಅಂತೂ ಇಲ್ಲಿ ರೂಮ್ಗೆ ತುಂಬ ದುಬಾರಿ ಇದೆ ಸ್ನೇಹಿತರೆ. ಇದನ್ನು ಆಡಳಿತ ಮಂಡಳಿ ಸ್ವಲ್ಪ ಹೊರ್ಗಡೆ ಎಲ್ಲ ಕೊಡಲಿಕ್ಕೆ ಕಡಿವಾಣ ಹಾಕಿ ದೇವಸ್ಥಾನದ ವತಿಯಿಂದನೇ ಅತಿಥಿ ಗೃಹಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ.
ಇದೆಯಲ್ಲ ಹಳೆರಾಳ ಅಲ್ಲಿದೆ, ಅಲ್ಲಿ ಇದು ಅಂತರ್ಗಂಗೆ ಮಾದೇಶ್ವರ ಸ್ಥಾನ ಶ್ರೀಪೂಜೆ ಗಂಗೆ ಅನ್ನೋದು. ಮಾದಪ್ಪ ಅಪ್ಪ ಮಾದಪ್ಪ ಅಪ್ಪ ನಿಮ್ಮ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪ ನಿಮ್ಮ ಬಳಿಗೆ ಬರುವೆವು ನಾವು. ದೇವರಿಗೆ ಅರ್ಕೆಯನ್ನು ಸಲ್ಲಿಸಿ ಸ್ನಾನ ಮುಗಿಸಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿ ನೀವು ನೀರು ಹರಿಯೋದನ್ನ ಗಮನಿಸಿದ್ರಿ ಅಲ್ಲ, ಅದು ಮಹದೇಶ್ವರರು ಶಿವ ಪೂಜೆ ಮಾಡುತ್ತಿದ್ದಂಥ ಸ್ಥಳ ಅಂತೆ. ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ. ಅದ್ಭುತವಾಗಿ ದೇವರ ದರ್ಶನ ಆಯಿತು. ಆ ಮಲೆಮಹದೇಶ್ವರನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ಇಲ್ಲಿ ಸುಮಾರು ಉತ್ಸವಗಳು ಅಥವಾ ಸೇವೆಗಳನ್ನು ಸ್ವಾಮಿಯವರಿಗೆ ಅರ್ಪಿಸ್ತಾರೆ. ಬೆಳ್ಳಿ ರಥ ಆಗಿರ್ಬೋದು ಅಥವಾ ಚಿನ್ನದ ತೇರಾಗಿರ್ಬೋದು, ಅದೇ ಥರ ಹುಲಿ ವಾಹನ, ಬಸವನ ವಾಹನ, ಈ ಥರ ಆ ರೀತಿಯಲ್ಲಿ ಅವರ ಹರಕೆಯನ್ನು ಅವರು ತೀರಿಸ್ಕೋಬೋದು. ನಾವು ಇಲ್ಲಿ ಚಿನ್ನದ ತೇರಿಗೆ ಬಂದು ಟಿಕೆಟಿಗೆ ನಿಂತಿದ್ದೀನಿ. ಸಂಜೆ 7 ಗಂಟೆಗೆ ನಡೆಯುತ್ತಂತೆ, ಬನ್ನಿ ನೋಡೋಣ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂಯೇರಿ ಮ್ಯಾಲೆ ಅಂದಾದ ಚಂದಾದ ಮೈಗಾರ ಮಾದೇವಿ ಅಂದಾದ ಚಂದಾದ ಮೈಗಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಲಪ ನೋಡು. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಉಗೇ ಚಿನ್ನದ ತೇರನ್ನ ಎಳಿಸಿ ಆಯಿತು. ಚಿನ್ನದ ತೇರಿಗೆ ಏನು ಈ ರಶೀದಿ ತಗೊಂಡಿದ್ವಿ, ಇದನ್ನು ತೋರಿಸಿದ್ರೆ 10 ಲಾಡು ಪ್ರಸಾದಗಳನ್ನ ಕೊಡ್ತಾರೆ. ಮತ್ತು ಆ ಕಳಸ ಏನು ಕೊಟ್ಟಿದ್ರು, ಆ ಕಳಸ, ಕಾಯಿ ಮತ್ತು ತಟ್ಟೆ ಶಲ್ಯ ನಮಗೇನೆ. ಚಿನ್ನದ ತೇರನ್ನು ಎಳಿಸೋದಕ್ಕೆ 3001 ರೂಪಾಯಿನ ತಗೊತಾರೆ. ಮತ್ತು ಬೆಳ್ಳಿ ತೇರು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಎಳಿತಾರೆ, ಅದಕ್ಕೆ 2001 ರೂಪಾಯಿನ ಚಾರ್ಜ್ ಮಾಡ್ತಾರೆ. ತುಂಬ ರಶ್ ಇದೆ ದೇವಸ್ಥಾನ.
ನೋಡೋಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲೊಂದು ಕೋತಿ ತುಂಬ ತುಂಟ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move. ದೇವಾಲಯದ ಮೇಲ್ಗಡೆ ನಂದಿ ಹತ್ರ ಬಂದರೆ ದೇವಸ್ಥಾನ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಗೋಪುರಗಳು ಮತ್ತು ಅಲ್ಲಿ ಬೆಟ್ಟದ ಇನ್ನೊಂದು ಪಕ್ಕದ ಗುಡ್ಡದಲ್ಲಿರುವ ಮಹದೇಶ್ವರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ನೋಡಿ ಇಲ್ಲಿ ಕೆಳಗಡೆ ಇಲ್ಲೇ ಮಹದೇಶ್ವರನ ದರ್ಶನಕ್ಕೋಸ್ಕರ ಜನ ಕ್ಯೂ ನಿಂತಿರೋದು. ಇಲ್ಲೇ ದೇವರಿರೋದು. ಇದೇ ಗರ್ಭಗುಡಿ ಸ್ನೇಹಿತರೆ. ಹಾಗೇನೆ ಸಾಧ್ಯ ಆದರೆ ನೋಡಿ ಅಲ್ಲಿ ಪಕ್ಕದ ಗುಡ್ಡದ ಮೇಲೆ ಕಾಣಿಸ್ತಾ ಇರೋ ಮಹದೇಶ್ವರ ಸ್ಟ್ಯಾಚು ಏನಿದೆ, ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದಿಂದ 20 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇರೋಂಥ ಮೂರ್ತಿ ಅದು. 108 ಅಡಿ ಎತ್ತರ ಇರುವಂತಹ ಪ್ರತಿಮೆ. ನೋಡೋಣ, ಅಲ್ಲಿ ಸಾಧ್ಯ ಆದರೆ ಹೋಗ್ಬಿಟ್ಟು ಬರೋಣ. ಅಲ್ಲಿ ತುಂಬ ಚೆನ್ನಾಗಿದೆಯಂತೆ. ಅಲ್ಲೆಲ್ಲ ಮಹದೇಶ್ವರನ ಕಥೆಗಳು ಹೇಳೋಂಥ ಚಿತ್ರಗಳೆಲ್ಲ ಪೇಂಟ್ ಮಾಡಿದ್ದಾರಂತೆ. ಸಾಧ್ಯ ಆದರೆ ಹೋಗ್ಬಿಟ್ಟು ಬರೋಣ ಸ್ನೇಹಿತರೆ ಅಲ್ಗೂ. ಇಲ್ಲಿ ನಂದಿ ದರ್ಶನ ಮಾಡ್ಕೊಳ್ಳೋಣ ಇವಾಗ. ಹಾಗೆಯೇ ಸ್ನೇಹಿತರೆ, ರಾತ್ರಿ ಸಿಕ್ಕಿದ್ರಲ್ಲ ಜನಪದ ಕಲಾವಿದರು, ಅವ್ರು ಹಾಡು ಹೇಳುವಾಗ ಅಲ್ಲಿ ಮೈಕ್ ಸೌಂಡಿಂದ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಅವ್ರು ಈಗ ಇಲ್ಲೇ ಕೆಳಗಡೆ ಇದ್ದಾರೆ. ನೋಡೋಣ, ಸಾಧ್ಯ ಆದರೆ ಅವ್ರ ಕೈಲಿ ಇನ್ನೊಂದು ಹಾಡು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಗಲಾಡೆ ನವಳು ಮರ್ಯಾದೆ ಮಾಧವ ಓ ನಗಲಾಡೆ ನವಳು ಮರ್ಯಾದೆ ಮಾಧವ. ಜಯ ಮಾತ್ಮಲೇ ರಾಗಗಳ ನುಡಿಸಿರಿ ತಾಳಗಳ ಹಸಿರು ದೀಪಗಳ ಹಸಿರು ಧೂಪಗಳ ಹಸಿರು ದೀಪಗಳ ಹಸಿರು ರೂಪಗಳ ಮದೇನ ಕೊಂಡ ಬರೆವು ಕೊಂಡ ಗುರುವೆ ಮದೇವ ನೆಲೆಗೊಂಡ ಮದೇನ ಕೊಂಡ ಬರೆವು ಕೊಂಡ ಗುರುವೆ ಮದೇವ ನೆಲೆಗೊಂಡ. ಎಲ್ಲೋ ಬೆಟ್ಟವ ಮಾಡಿ ಕಲ್ಲು ಕಲ್ವೆಯ ಮಾಡಿ ಎಲ್ಲೋ ಬೆಟ್ಟವ ಮಾಡಿ ಕಲ್ಲು ಕಲ್ವೆಯ ಮಾಡಿ ಅವರಿಂದ ಸ್ವಾಮಿ ಮೆರೆದಾರೋ ಆಡಿರಿ ರಾಜಗಳ ಮದೆ ಒಂದೇ ಹಸಿರು ದೀಪಗಳ ಹಸಿರು ಧೂಪಗಳ ಹಸಿರು ದೋತೆಗಳ ಹಸಿರು ಓಣಿಯ ಒಣಿಗುಡ್ಡ ಓಣಿಯ ದೊರಗುಡ್ಡ ತಿಣಿಯ ಉಲ್ಲ ಉಳುಕೊಂಡು ಓಣಿಯ ಒಣಿಗುಡ್ಡ ಓಣಿಯ ದೊರಗುಡ್ಡ ತಿಣಿಯ ಉಲ್ಲ ತಿಳ್ಕೊಂಡು ತಿಣಿಯ ಉಲ್ಲ ತಿಳ್ಕೊಂಡು ಮಾದೇವ ಎಬ್ಬೂಲಿ ಬೇಟೆಗೆ ಹೊರತಾರೋ ಆಡಿರಿ ರಾಗಗಳ ನುಡಿದಿರು ತಾಳಗಳ ಮಧ್ಯೆ ಒಂದೇ ಹಸಿರು ದೀಪಗಳ ಹಸಿರು ಧೂಪಗಳ ಮಧ್ಯೆ ಒಂದೇ ಹಸಿರು ಜ್ಯೋತಿಗಳ ಹಸಿರು ರೂಪಗಳ. ಅಂದುಳ್ಳ ಏಳು ಮಲ್ಲ ಇಂದುಳ್ಳ ಗುಡಿಯಾಗ ಪಾಮ ದೇವ ಮಲಗಾನ ಅಂದುಳ್ಳ ಏಳು ಮಲ್ಲ ಇಂದುಳ್ಳ ಗುಡಿಯಾಗ ಪಾಮ ದೇವ ಮಲಗಾನ ಪಾಮ ದೇವ ಮಲಗಾನ ಗುಡಿಯಾಗ ಪಾಮ ದೇವ ಕೆಂದೇನ ಬೇಡರು ತಡೆಯಲ್ಲೋ ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಸಿರು ದೀಪಗಳ ಹಸಿರು ಧೂಪಗಳ ಹಸಿರು ದೀಪಗಳ ಹಸಿರು ರೂಪಗಳ. ಆಕಾಶದೊಳಗೆ ಧೂಪದೊಳಗೆ ಅಮ್ಮ ದೇವನ ಶಿವ ಪೂಜೆ
ಆಕಾಶದೊಳಗೆ ಧೂಪದೊಳಗೋದು ಅಪ್ಪ ಅಮ್ಮ ದೇವನ ಸುಪೂಜೆ ಮಾಡುವಾಗ ಅಪ್ಪ ಅಮ್ಮ ದೇವನ ಪೂಜೆ ಮಾಡುವಾಗ ಆಕಾಶದಲ್ಲಿ ಗೆಲ್ಲರೆಂದು ನುಡಿಸಿರು ತಾಳಗಳ ಹಸಿರು ದೀಪಗಳ ಹಸಿರು ಧೂಪಗಳ ಹಸಿರು ದೀಪಗಳ ಹಸಿರು ಅಪ್ಪ ಅಮ್ಮ ದೇವನ ಚಪ್ಪಾತರಿನ ಮೇಲೆ 70 ಕೋಟಿ ನವಿಲಿಂದ ಅಪ್ಪ ಅಮ್ಮ ದೇವನ ಚಪ್ಪಾತರಿನ ಮೇಲೆ 70 ಕೋಟಿ ನವಿಲಿಂದ 70 ಕೋಟಿ ನವಿಲಿಂದ ಕುಟುಕು ಕುಟುಕು ಕೊಡುವಾರೋ ಆಡುರು ರಾಗಗಳ ನುಡಿದಿರು ತಾಳಗಳ ಹಸಿರು ದೀಪಗಳ ಹಸಿರು ಧೂಪಗಳ ಹಸಿರು ದೀಪಗಳ ಹಸಿರು ಧೂಪಗಳ ಅಪ್ಪ ಅಮ್ಮ ದೇವನ ಗುಡಿಯ ಬಗಿಲ ಮುಂದೆ 70 ಕವಲ್ ಮರ ಒಟ್ಟು ಅಪ್ಪ ಅಮ್ಮ ದೇವನ ಗುಡಿಯ ಬಗಿಲ ಮುಂದೆ 70 ಕವಲ್ ಮರ ಒಟ್ಟು 70 ಕವಲ್ ಮರ ಒಟ್ಟು ಮಾದೇವ 70 ಕವಲು ಮರ ಒಟ್ಟು ಮಾದೇವ ಮರವರಿಗೆ ನೆರಳಾದ್ರು ಆಡುರು ರಾಗಗಳ ನುಡಿಸಿರು ತಾಳಗಳ ಹಸಿರು ದೀಪಗಳ ಹಸಿರು ಧೂಪಗಳ ಅದೊಂದು ಹಸಿರು ದೀಪಗಳ ಹಸಿರು ಧೂಪಗಳ ನೀವು ಹಸಿರು ಧೂಪಗಳ ನೀವು ಹಸಿರು ಧೂಪಗಳ ಹಾಡುವವರು ಎಂ ಚಾಮುಂಡಿ ಅಂಬಳೆ ಅಂಗೂರು ತಾಲೂಕು ಚಾಮರಾಜನಗರ ಜಿಲ್ಲೆ. ಬಹಳ ಅದ್ಭುತವಾಗಿ ಹಾಡನ್ನು ಹೇಳಿದರು ಸ್ನೇಹಿತರೆ. ಈ ಥರ ಜಾನಪದ ಕಲಾವಿದರು ಕಂಡ್ರೆ ನನಗಂತೂ ತುಂಬ ಇಷ್ಟ, ಕೇಳೋಕ್ಕೂ ತುಂಬ ಮಜವಾಗಿರುತ್ತೆ. ಹಾಗೆ ನೋಡಿ ಲಡ್ಡು ಪ್ರಸಾದ ದೇವಸ್ಥಾನಕ್ಕೆ ಬಂದ ಭಕ್ತರುಗಳಿಗೆ ನೋಡಿ ಈ ಕಡ್ಡಿಗಳಲ್ಲಿ ಪಂಜುಗಳನ್ನ ರೆಡಿ ಮಾಡಿದ್ದಾರೆ. ಇದು ಮಹದೇಶ್ವರನಿಗೆ ಪಂಜಿನ ಸೇವೆ ಮಾಡಲಿಕ್ಕೋಸ್ಕರ ಅಂತ ಹೇಳಿ ರೆಡಿ ಮಾಡಿರೋಂಥ ಪಂಜು ಕಡ್ಡಿಗಳಿವು. ಹಾಗೆ ನೋಡಿ ತುಂಬ ದೂರದಿಂದ ಬಂದಂಥ ಭಕ್ತಾದಿಗಳು ಯಾರಿಗೆ ರೂಮ್ಗಳು ಸಿಗಲ್ಲ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲಿ ಟಾರ್ಪಲ್ಗಳನ್ನ ತಗೊಂಡು ಇಲ್ಲಿ ಒಂದು ರಾತ್ರಿ ತಂಗಿದ್ದು ಮಾದಪ್ಪನ ದರ್ಶನ ಮಾಡಿ ಹೊರಡ್ತಾರೆ. ನೋಡಿ ಎಲ್ಲ ಒಂದೇ ಥರ ಟಾರ್ಪಲ್ಗಳು ಎಲ್ಲ ಇಲ್ಲೇ ಸಿಗುತ್ತೆ ಅನಿಸುತ್ತೆ. ಹೌದು, ಇಲ್ಲೇ ಮುಂದೆ ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರ ಏನು ಮಾಡ್ತಾರೆ, ಎಲ್ಲರೂ ಟಾರ್ಪಲ್ಗಳನ್ನ ತಗೊಂಡು ಉಳ್ಕೊಳ್ತಾರೆ. ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕೆ ಅಂದರೆ ಇನ್ನು ಕನ್ಸ್ಟ್ರಕ್ಷನ್ ಪ್ರಗತಿಯಲ್ಲಿರೋದ್ರಿಂದ ಅಲ್ಲಿಗೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು? ನಿಮಗಂತೂ ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೋಗ್ಬಿಡ್ತೀವಿ. ನಮಸ್ಕಾರ.